ಫ್ರೆಂಡ್ಸ್, ನಾನು ನಿಮ್ಮ ರೋಜಾ ಮಾತಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಎಗ್ಗು ಚಪಾತಿ ರೋಲ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಚಪಾತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಯಾವ ಥರ ಬೇಕೋ ಆ ಥರ ಸೈಜ್ ಕಟ್ ಮಾಡ್ಕೊಂಡ್ಬಿಟ್ಟು ರೌಂಡಾಗಿ ಮಾಡ್ಕೋಬೇಕು. ಹಿಂಗೆ ನೀನು ಹತ್ತು ಬಿಡ್ತೀಯ ಅಮ್ಮ, ಆಮೇಲೆ ನಾನೇ ಮಾಡ್ಕೊಂಡು ಈ ಥರ ನೋಡಿ ಫ್ರೆಂಡ್ಸ್, ಚಪಾತಿ ಎಲ್ಲ ಉಜ್ಜಿದ್ದೀನಿ, ಸುಡ್ತಾ ಇದ್ದೀನಿ ಈ ಥರ ಎಲ್ಲನೂ. ಅಲ್ಲಿ ಟೊಮಾಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ರಕ್ಷಾ ಏನು ಮಾಡ್ತಾವಳ, ಚಿಕ್ಕ ಚಿಕ್ಕ ಚಪಾತಿ ಉಜ್ಜಿತಾ ಇದ್ದಾಳೆ. ಇಲ್ಲಿ ನಮ್ಮ ಪಾಪು ಟೊಮಾಟೊ ಗೊಜ್ಜಿಗೆಲ್ಲ ರೆಡಿ ಆಗ್ತಾಯಿದೆ. ಇವತ್ತು ಫ್ರೈಡೇ ಎಲ್ಲ ಪೂಜೆ ಮಾಡಿದ್ದೀನಿ ನೋಡಿ. ಚಪಾತಿ ರೆಡಿ ಆಯಿತು, ಮೊಟ್ಟೆ ಫ್ರೈ ಆಗ್ತಾಯಿದೆ, ಬಾಯ್ಲ್ ಆಗ್ತಾಯಿದೆ. ಇಲ್ಲಿ ಟೊಮಾಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೋಬೇಕು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಕಟ್ ಮಾಡಿದ್ದೀನಿ. ಟೊಮೊಟೊ ಎಗ್ಗು ಗೊಜ್ಜು ಮಾಡಬೇಕು ಅಂತ. ಇಲ್ಲಿ ರಕ್ಷಾ ನೋಡು, ಎಗ್ ಬಿಡಿಸೋದ್ರಲ್ಲೇ ಇದ್ದಾಳೆ. ಆವಾಗಿಂದ ಬಿಡಿಸ್ಲಾ ಅಂತ ಬಿಡಿಸ್ತಾ ಇದ್ದಾಳೆ ನೋಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಇವಾಗ ಟೊಮೊಟೊ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ, ಉಪ್ಪು, ಸ್ವಲ್ಪ ಖಾರ ಹಾಕ್ಕೊತೀನಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ಖಾರ ಆದರೂ ಹಾಕ್ಕೋಬೋದು, ಅದು ನಿಮ್ಗೆ ತಕ್ಕಂಗೆ. ಹಾಗೆ ಎಗ್ ಮಸಾಲೆ ಸ್ವಲ್ಪ ಹಾಕ್ಕೊತೀನಿ. ಎಗ್ ಮಸಾಲೆ ಇಲ್ಲ, ಅದಕ್ಕೆ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ. ಚಿಕನ್ ಫ್ರೈ ಮಸಾಲೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಟೊಮಾಟೊ ಗೊಜ್ಜನ್ನ. ಆಮೇಲೆ ಮೊಟ್ಟೆನ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಕಟ್ ಮಾಡ್ಕೋಬೇಕು. ಇವಾಗ ಲಾಸ್ಟಲ್ಲಿ ಮೊಟ್ಟೆನ ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡ್ರೆ ಅಷ್ಟೇ ರೆಡಿ ಎಗ್ ಟೊಮಾಟೊ ಗೊಜ್ಜು. ಈ ಥರ ಕಲಿಸ್ಕೊಳ್ಳೋದು. ಟೊಮಾಟೊ ಗೊಜ್ಜಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಇದು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನೋಡು, ರೆಡಿಯಾಗಿದೆ ಟೊಮಾಟೊ ಗೊಜ್ಜು, ಎಗ್ ಟೊಮಾಟೊ ಗೊಜ್ಜು. ಆಮೇಲೆ ಇಲ್ಲಿ ಬಂದುಬಿಟ್ಟು ಚಪಾತಿ. ನೋಡಿ ಈ ಥರ ರೆಡಿಯಾಗಿದೆ. ಇವಾಗ ಕೊಡೋಣ ನೋಡಿ. ರಕ್ಷಾ ಡ್ಯಾನ್ಸ್ ಮಾಡ್ತಾವಳೆ ನೋಡಿದ್ದೀರಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸರಿ, ಬಾಯ್.